ಕಾಫಿ ತರ್ತೀನಿ. ಏನಮ್ಮ ನೀನು ಅವಳು ಹೇಳ್ದಾಗೆಲ್ಲ ಕೇಳಕ್ಕೆ ನೀನೇನ್ ಗೊಂಬೆನಾ? ಅವಳು ಆಡಿಸ್ತಿದ್ದಾಳೆ, ನೀನ್ ಆಡ್ತಾ ಇದ್ಯಾ? ಲೇ, ನಾನೇನು ಅವ್ರು ಹೇಳಿದ್ರು ಅಂತ ಬಂದು ಕೂತ್ಕೊಂಡ, ಅವ್ರು ತಾನೇ ಹೇಳ್ಕೊಂಡ್ಬಂದು ಕೂರ್ಸಿದ್ದು. ತಗೊಳ್ಳಿ ಕಾಫಿ ಕುಡೀರಿ. ತಗೊಳ್ಳಿ. ಬಿಸಿ ಇದೆ, ಇಲ್ಲಿಟ್ಟಿರ್ತೀನಿ, ಆರಿದ್ಮೇಲೆ ಕುಡೀರಿ. ಮನೆ ಹೊರಗೆ ಇದ್ಕೊಂಡೆ ಮನೆನ ಸರ್ವನಾಶ ಮಾಡಿದ್ಲು, ಇನ್ನು ಮನೆಗ್ ಬಂದಿದ್ದಾಳೆ, ನಮ್ಮನ್ನೆಲ್ಲ ಬದುಕಕ್ ಬಿಡ್ತಾಳ? ಅವರು ಸಾವಣಿಮ್ಮವ್ರು ಮಾಡಿರೋ ಕಾಫಿ ಕುಡಿದು ಇನ್ನು ಬದುಕೇ ಇದಿಲ್ಲ. ಅಪ್ಪ ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವಳ ಜೊತೆ ಸೇರ್ಕೊಂಡು ಮಾತಾಡ್ಬೇಡ. ಎಷ್ಟೇ ಆದ್ರೂ ರಾಜಕೀಯದ ವಂಶದವರು, ಇಂಥವ್ರನ್ನೆಲ್ಲ ನಂಬಕ್ಕಾಗಲ್ಲ. ರಾಜಕೀಯದಲ್ಲಿರೋರೆಲ್ಲ ಕೆಟ್ಟವರು ಅಂತ ಹೇಳಲೇಬೇಡ. ಯಾಕಂದ್ರೆ ನಮ್ಮ ಯಜಮಾನರು ರಾಜಕೀಯದಲ್ಲಿದ್ದಾರೆ, ಆದ್ರೆ ಅವ್ರು ಇದುವರೆಗೂ ಒಳ್ಳೆತನನ ಪ್ರಾಮಾಣಿಕತನ ಬಿಟ್ಕೊಟ್ಟಿಲ್ಲ. ಯಜಮಾನರು ರಾಜಕೀಯದಲ್ಲಿ ಇದ್ರು ಅವ್ರು ಒಳ್ಳೆಯವರು, ದೇವ್ರಂತವ್ರು. ಅಯ್ಯೋ 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 ಅಯ್ಯೋ, ನೋಡ್ದೇನಮ್ಮ ನಿನ್ ಮಗನ ಹೆಂಡತಿ ಪರ ವಹಿಸ್ಕೊಂಡು ಮಾತಾಡೋದಲ್ದೆ ನಮ್ಮನ್ನೇ ಬೈಯೋ ಅಷ್ಟು ಮುಂದುವರೆದು ಬಿಟ್ಟಿದ್ದಾನೆ ನಿನ್ ಮಗ. ಹಿಂಗೆ ಬಿಟ್ರೆ ಹೆಂಡತಿನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾನಷ್ಟೇ. ನಿಮ್ ಬಾಯಿ ಹರಕೆಯಿಂದ ಹಾಗೇ ಆಗ್ಲಿ. ನಿಮ್ ಬಾಯಿಗೆ ಸಕ್ಕರೆ ಹಾಕ್ತೀನಿ. ಮಾವ ತಿಂಡಿ ರೆಡಿ ಇದೆ, ಬನ್ನಿ ಎಲ್ರೂ ತಿಂಡಿ ಮಾಡೋಣ. ಅಕ್ಕ, ನೀನ್ ಹೇಳಿದ್ದು 7 ದಿನ, ಅದ್ರಲ್ಲಿ 2 ದಿನ ಆಗೇ ಹೋಯ್ತು. ಏನ್ ಉಳ್ದಿರೋದು 5 ದಿನ ಅಲ್ವಾ ಅಕ್ಕ? ಅಂದ್ರೆ ಏನ್ ನೀನ್ ಹೇಳ್ತಾ ಇರೋದು? ಇನ್ 5 ದಿನದಲ್ಲಿ ನನ್ ಮಗನ್ ಮದ್ವೆ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ಯಾ? ಮದ್ವೆ ಏನೋ ಮಾಡ್ಬೋದಕ್ಕ, ಆದ್ರೆ ಹುಡುಗಿ ಹುಡ್ಕಕ್ಕೆ ಕಷ್ಟ ಆಗಲ್ವಾ? ಏನು ಕಷ್ಟ ಆಗಲ್ಲ ಕಣೆ, ಹುಡುಕ್ತೀನಿ, ನೋಡ್ತಾ ಇರು. ಒಳ್ಳೆ ಹುಡುಗಿನೇ ಹುಡುಕ್ತೀನಿ, ಖರ್ಚು ವೆಚ್ಚ ಇಲ್ಲದೆ ಮದ್ವೆ ಆಗತ್ತೆ. ವರದಕ್ಷಿಣೆ ಮಾತ್ರ 1 ಪೈಸಾನು ತಗೊಳಲ್ಲ. ಒಟ್ನಲ್ಲಿ ಆ ವರಲಕ್ಷ್ಮಿಗಿಂತ ಎಲ್ಲದರಲ್ಲೂ ಮೇಲ್ಗೈ ಆಗಿರ್ಬೇಕು ಅಂತ ಹುಡುಗಿನೇ ಬೇಕು. ಅಲ್ಲ ಕಣೆ, ನನ್ನ ಮಗನಂತ ಮಗನಿಗೆ ನಾವಿಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅಂದಮೇಲೆ ಹೆಣ್ ಕೊಡೋರ್ಗೇನ್ ಬರಾನ? ಆಯ್ತಾಯ್ತು, ನೋಡೋಣ ಇರು. ಅಕ್ಕ, ನನ್ನ ಗಂಡನ ಮನೆ ಕಡೆನೂ ವಿಚಾರಿಸಿದ್ದೀನಿ, ಅಲ್ಲಿ ಯಾವುದೂ ಹುಡುಗಿ ಇಲ್ಲ ಅಂತ ಹೇಳಿದ್ರು. ಅವ್ರ ಫ್ರೆಂಡ್ ಮನೆಯವ್ರ ಕಡೆ ನೆಂಟ್ರು ಇಷ್ಟಿರ್ತಾರಲ್ಲ, ಅಲ್ಲಿ ವಿಚಾರ್ಸಕ್ಕೆ ಹೇಳಿದ್ದೀನಿ. ಅಲ್ಲಿ ಯಾವುದಾದ್ರೂ ಹುಡುಗಿ ಸಿಕ್ಕಿದ್ರೆ ತಾಳಿ ಕಟ್ಸ್ಬಿಟ್ರಾಯ್ತು. ನೀವೆಷ್ಟೇ ಹುಡುಕಿದ್ರು, ಯಾರನ್ನೇ ಫಿಕ್ಸ್ ಮಾಡಿದ್ರು, ಅದು ಯಾವುದು ನಡೆಯಲ್ಲ ಅನ್ಸುತ್ತೆ. ಯಾಕಂದರೆ ನನ್ನ ಮದುವೆನ ವರಲಕ್ಷ್ಮಿ ಜೊತೆ ಮಾಡಿಸ್ತೀನಿ ಅಂತ ಒಪ್ಕೊಂಡಿರೋರು ಶ್ರಾವಣಿಯವರು. ನಮ್ಮ ಅಮ್ಮಂಗೆ ಎಷ್ಟು ಸಿಟ್ಟಿದೆಯೋ ಅದಕ್ಕೆ 4ರಷ್ಟು ಹಠ ಅವ್ರಿಗಿದೆ ಅನ್ನೋದು ಅವ್ರ ಮಾತಿಂದನೇ ಗೊತ್ತಾಯಿತು. ಇವುಗಳು ಏನೇ ಮಾಡಿದ್ರು ನನ್ನ ವರನ ದೂರ ಮಾಡೋಕ್ಕಾಗಲ್ಲ. ಅಕ್ಕ, ನರಸೀಪುರದಲ್ಲಿ 4 ಜನ ಹುಡುಗಿರಿದ್ದಾರೆ ಅಂತ ಹೇಳಿದ್ರು. ಅದರಲ್ಲಿ 2 ಹುಡುಗಿರಂತೂ ಒಳ್ಳೆ ಮಂತಂದವ್ರಂತೆ. ಅದ್ರಲ್ಲಿ ಒಬ್ಳಂತೂ ವರಲಕ್ಷ್ಮಿಗಿಂತ ಜಾಸ್ತಿ ಓದ್ಕೊಂಡಿದ್ದಾಳಂತೆ. ಮುಂದಕ್ಕೆ ಫಾರಿನ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾಳಂತೆ. ಮತ್ತೆ ಕೇಳಿದಕ್ಕೆ ಹುಡುಗಿರೇ ಇಲ್ಲ ಅಂತಂದಿಯಲ್ಲೇ, ಮತ್ತೆ ಯಾಕೆ ಕಣಿ ಕೇಳೋದು? ನಮಗೂ ಬೇಕಾಗಿರೋದು ಅಂತ ಹುಡುಗಿನೇ ತಾನೇ? ಅಕ್ಕ, ಆದ್ರೆ ಒಂದು ಸಮಸ್ಯೆ ಇದೆ. ಆ ಹುಡುಗಿ ಮದ್ವೆ ಆದ್ಮೇಲೆ ಗಂಡನ ಜೊತೆ ಸಪ್ರೇಟ್ ಆಗಿರ್ಬೇಕಂತೆ. ಅತ್ತೆ ಮಾವನ ಜೊತೆ ಇರಲ್ಲ ಅಂತ ಹೇಳ್ತಿದ್ದಾರೆ. ಅಯ್ಯೋ ಭಗವಂತ, ಅಲ್ಲ ಈಗ ಅತ್ತೆ ಮಾವನ ಜೊತೆಲಿ ಇರಲ್ಲ ಅಂದವಳು ನಾಳೆ ಗಂಡನ ಜೊತೆಲಿ ಇರಲ್ಲ ಅಂದ್ಬಿಟ್ರೆ ಹೆಂಗಪ್ಪ? ಬೇಡ ಬೇಡ, ಇನ್ನೊಂದು 2-3 ಜನ ಇದ್ದಾರೆ ಅಂದಲ್ಲ, ಅವ್ರು ನೋಡು. ಇನ್ನೊಬ್ಳು ವರಲಕ್ಷ್ಮಿಗಿಂತನೂ ಚೆನ್ನಾಗಿದ್ದಾಳೆ, ಆದ್ರೆ ಆ ಹುಡುಗಿ ರಾಶಿ ನಕ್ಷತ್ರದಲ್ಲಿ ಏನೋ ದೋಷ ಇದೆಯಂತೆ. ಅವಳೇನಾದ್ರೂ ಮದ್ವೆ ಆದ್ರೆ ಅತ್ತೆ ಪ್ರಾಣಕ್ಕೆ ಕಂಟಕ ಅಂತ ಹೇಳಿದ್ರು. ಅಯ್ಯೋ ಭಗವಂತ, ಅಯ್ಯೋ ಬೇಡಮ್ಮ, ಅಂಥವ್ರ ಸವಾಸವೇ ನಮಗ್ ಬೇಕಾಗಿಲ್ಲ. ಸರಿ, ಬೇರೆ ಇನ್ನೊಬ್ಳು ಹುಡುಗಿ ಓಕೆ ಅಕ್ಕ, ಅವಳು ಚೆನ್ನಾಗೂ ಓದ್ಕೊಂಡಿದ್ದಾಳೆ, ರಾಶಿ ನಕ್ಷತ್ರದಲ್ಲೂ ಯಾವುದೋ ದೋಷ ಇಲ್ಲ. ಆದ್ರೆ ಇನ್ನೇನೆ, ಹುಡುಗಿ ನೋಡೋ ಶಾಸ್ತ್ರ ಮಾಡ್ಬಿಟ್ಟು ಮದುವೆ ಮಾತುಕತೆ ಮುಗಿಸ್ಬಿಡೋಣ. ಅದು ಹಾಗಲ್ಲ ಅಕ್ಕ, ಆ ಹುಡುಗಿ ದೊಡ್ಡವರು ಚಿಕ್ಕವರು ಅಂತ ಮರ್ಯಾದೆನೆ ಕೊಡಲ್ವಂತೆ. ಅಲ್ಲೆಲ್ಲ ಗಂಡು ಹುಡುಗರ ಜೊತೆ ಎಲ್ಲ ಓಡಾಡ್ತಾಳಂತೆ. ಕೇಳಿದ್ರೆ ನಾನು ಈಗಿನ ಜನ್ರೇಷನ್ ಅಂತ ಹೇಳ್ತಾಳಂತೆ. ನಾವು ನೋಡಿದ್ರೆ ರೇಷನ್ ಕಾರ್ಡ್ ಜನ್ರೇಷನ್. ಅವ್ರಿಗೂ ನಮಗೂ ಹೋಲಿಕೆ ಮಾಡೋಕ್ಕಾಗುತ್ತಾ ಅಕ್ಕ? ಹಬ್ಬಬ್ಬಬ್ಬಾ, ಕರ್ಮ ಕಣೆ. ಅದೇನೋ ಹೇಳ್ತಾರೆ ಗೊತ್ತಾ, ಆಡ್ಕೊಳ್ಳೋರ್ ಮುಂದೆ ಜಾರ್ ಬಿದ್ದಂಗೆ ಆಗತ್ತಷ್ಟೇ.
ಅಕ್ಕ ಇವ್ರೆಲ್ರೂ ನೋಡ್ತಿದ್ರೆ ಆ ವರಲಕ್ಷ್ಮಿನೇ ವಾಸಿ ಅನ್ಸ್ತಾಳೆ ಬಿಡು. ಸರ್ಸು, ಇನ್ನೊಂದ್ ಸರ್ತಿ ನೀನು ಬಾಯಿಲಿ ಮಾತು ಬರ್ಕೊಡ್ದು. ಆ ವರಲಕ್ಷ್ಮಿ ದೇವತೆ ಆಗಿದ್ರು ಕೂಡ ನನ್ನ ಮನೆಗಳು ಸೊಸೆಯಾಗಿ ಬರೋದು ಬೇಕಾಗಿಲ್ಲ. ನಾನ್ ಸೋಲಲ್ಲ ಸರ್ಸು. ನನ್ನ ಮಗಳು ಶ್ರೀವಲ್ಲಿ ಎದುರುಗಡೆ ಆ ಸುಬ್ಬು ಶ್ರಾವಣಿನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಾಗ ಅವಳಿಗೆ ಎಷ್ಟು ನೋವಾಯ್ತು. ಅದೇ ತರ ನನ್ನ ಮಗ ಇನ್ನೊಬ್ಬಳನ್ನ ಕಟ್ಕೊಂಡಾಗ ಆ ವರಲಕ್ಷ್ಮಿಗೂ ಅದೇ ತರ ನೋವು ಆಗ್ಬೇಕು. ನನ್ನ ಹಠ ಅಂದ್ರೆ ಹಠ, ನನ್ನ ಮಾತು ಅಂದ್ರೆ ಮಾತು, ನನ್ನ ದ್ವೇಷ ಅಂದ್ರೆ ದ್ವೇಷ. ಅಕ್ಕ ಈಗ ನೆನ್ಪಾಯ್ತು ನೋಡು, ನಮ್ಮ ಸಂಬಂಧಿಕರಲ್ಲೇ ಇನ್ನೊಂದು ಹುಡುಗಿ ಇದ್ದಾಳಕ್ಕ. ಅವಳು ನೀನು ಹೇಳೋ ರೀತಿ ಎಲ್ಲನೂ ಓಕೆ. ಅವಳು ನೋಡೋಕ್ಕೂ ಚೆನ್ನಾಗಿದ್ದಾಳೆ, ಚೆನ್ನಾಗೂ ಓದ್ಕೊಂಡಿದ್ದಾಳೆ, ಮನೆ ಕಡೆನೂ ಪರವಾಗಿಲ್ಲ. ನೀನು ಹೇಳೋ ರೀತಿ ಎಲ್ಲನೂ ಓಕೆ ಅಂತ ಹೇಳ್ಬೋದು. ಸಾಕಲ್ಲ, ಇನ್ನೇನ್ ಬೇಕು? ಕಣಿ ಬೇರೆ ಕೇಳ್ತಿದ್ಯಲ್ಲ ಸರ್ಸು ನೀನು. ಸರಿ, ಮುಂದಿಂದೆಲ್ಲ ನೀನ್ ಮಾತಾಡು. ಬೇಕಿದ್ರೆ ಹೋಗಿ ನೋಡ್ಕೊಂಡ್ ಬರೋಣ. ಆದ್ರೆ ಮದ್ವೆ ಇನ್ನು 5 ದಿನದಲ್ಲಿ ಅಂತ ಹೇಳ್ಬಿಡು ಅಷ್ಟೇ. ಆಯ್ತಕ್ಕ, ಮಾತಾಡ್ತೀನಿ. ಕೇಳಿಸ್ಕೊಂಡ್ರು ಶ್ರಾವಣಿ ಅವರೇ, ನಮ್ಮ ಹತ್ರ ಇರೋದು 5 ದಿನ. 5 ದಿನ ತಾನೆ, ಏನು ಯೋಚನೆ ಮಾಡ್ಬಿಡಿ. 4ನೇ ದಿನಕ್ಕೆ ನಾನು ನಿಮಗೂ ಮತ್ತು ವರಲಕ್ಷ್ಮಿಗೂ ಮದುವೆ ಮಾಡಿಸ್ತೀನಿ. ನನ್ನ ಮೇಲೆ ನಂಬಿಕೆ ಇಡಿ.